ಆ ಗ್ರಾಮದ ಎರಡೂ ಕುಟುಂಬಗಳು ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾದವು. ಊರಿನಲ್ಲಿದ್ರೂ ಜೈಲಿನಲ್ಲಿದ್ದ ಅನುಭವ ಆಗಿತ್ತು. ಈ ಸಂಬಂಧ ಟಿವಿ9 ವರದಿ ಮಾಡ್ತಾ ಇದ್ದಂತೆ ಬಹಿಷ್ಕಾರಕ್ಕೆ ಬ್ರೇಕ್ ಬಿದ್ದಿದೆ. ಯಾರ ಮನ ಸತ್ವಾಲೆಯಲ್ಲಿ ಯಾರು ಬಂದ್ಬೇಕಾದ್ರೆ ಹೋಗ್ಬೇಕು, ದೇವಸ್ಥಾನ ಮೇಲೆ ಎಲ್ಲ ಬರಬೇಕು ಹೋಗ್ಬೇಕು. ನಮ್ಮನ್ನ ಮಾನಸಿಕವಾಗಿ ಚಿತ್ರಹಿಂಸೆ ಕೊಟ್ಟು ಕಣ್ಣೀರಲ್ಲಿ ಕೈ ತೊಳೆಯಂಗೆ ಮಾಡಿ ನಮ್ನ ಯಾರು ಮಾತಾಡಿಸ್ತಾ ಇಲ್ಲ. ನಮ್ಮ ಗ್ರಾಮದಲ್ಲಿ ಒಳ್ಳೆ ಮಾತಲ್ಲಿ ತಿದ್ದಕ್ಕೆ ಪ್ರಯತ್ನ ಪಡಕ್ಕೆ ಇಷ್ಟು ಜನ ಬಂದಿದ್ದೀವಿ. ಇಲ್ಲ ಅಂದ್ರೆ ನಾವೇನ್ ಮಾಡಬೇಕು ಅದನ್ನ ಮಾಡ್ತೀವಿ. ಟಿವಿ9 ವರದಿ ಬಿಗ್ ಇಂಪ್ಯಾಕ್ಟ್, ಬಹಿಷ್ಕಾರಕ್ಕೆ ಮುಕ್ತಿ. ಸಂಘರ್ಷದ ಊರಿನಲ್ಲಿ ಮರಳಿದ ಸಹಬಾಳ್ವೆ. ಚಾಮರಾಜನಗರ ಜಿಲ್ಲೆ ಲಿಂಗರಾಜಪುರದಲ್ಲಿ ಬಹಿಷ್ಕಾರವೆಂಬ ಅನಿಷ್ಟ ಪದ್ಧತಿ ಜೀವಂತವಾಗಿತ್ತು. ಜಾಗ ಒತ್ತುವರಿ ಮಾಡಿ ಮನೆ ಕಟ್ಟಿದ್ರು ಅಂತ ಗೋವಿಂದ ಶೆಟ್ಟಿ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿದ್ರು. ಗ್ರಾಮದ ಯಾರೊಬ್ಬರು ಇವರ ಜೊತೆ ಮಾತನಾಡುವಂತಿಲ್ಲ, ಇವರ ಮನೆಗೆ ಹೊರಗಿನವರು ಬರುವಂತಿಲ್ಲ. ಗೋವಿಂದ ಶೆಟ್ಟಿ ಅವರ ಸೊಸೆ ಗರ್ಭಿಣಿಯಾಗಿದ್ದು ಇದೇ ಗ್ರಾಮದಲ್ಲಿರುವ ತಾಯಿ ಮನೆಗೆ ಹೋಗಲು ಆಗ್ತಿರ್ಲಿಲ್ಲ. ನಮಗೆ 16ರಿಂದನೂ ಬಹಿಷ್ಕಾರ ಹಾಕಿ ಅದರ ಪರಿಣಾಮವಾಗಿ ನನ್ನ ತಂದೆ ಮನೆಯವರು ನನ್ನನ್ನು ಸೇರಿಸ್ತಾ ಇಲ್ಲ ಸರ್. ಈಗ 5 ತಿಂಗಳು ತುಂಬಿ 6 ತಿಂಗಳು ನಡೀತಿದೆ ಗರ್ಭಿಣಿಯಾಗಿ. ನಾನು ಹೋಗ್ಬಾರ್ದು, ಅವಳನ್ನು ಸೇರಿಸ್ಬಿಡಿ ನಿಮ್ಮ ಮನೆಗೆ ಅಂತ ನಮ್ಮ ಅಣ್ಣಂಗೆ ಫೋನ್ ಮಾಡಿ ಎಲ್ಲ ಅವ್ರಿಗೂ ಬೆದರಿಕೆ ಹಾಕ್ಬಿಟ್ಟು ನನಗೆ ಈ ಥರ ಮಾಡಿಬಿಟ್ಟಿದ್ದಾರೆ ಸರ್. ಅನ್ಯಾಯ ಆಗ್ತಿದೆ. ಇದೇ ಗ್ರಾಮದ ಸಿದ್ದರಾಜು ಅವರ ಮಗಳು ಅಂತರ್ಜಾತಿ ವಿವಾಹ ಆಗಿದ್ದಂತೆ. ಹೀಗಾಗಿ ಸಿದ್ದರಾಜು ಕುಟುಂಬಕ್ಕೂ 65,000 ದಂಡ ವಿಧಿಸಿದ್ದಾರೆ. ಮಗಳನ್ನ ನೋಡಬಾರದು, ಗ್ರಾಮಕ್ಕೆ ಕರೆತರಬಾರದು ಅಂತ ಊರಿನ ಯಜಮಾನರು ತಾಕೀತು ಮಾಡಿದ್ರಂತೆ. ಉಪ್ಪಾರ ಶೆಟ್ಟಿ ಸಮುದಾಯದ ಮುಖಂಡರು ಅದೇ ಸಮುದಾಯದ ಕುಟುಂಬಗಳಿಗೆ ಬರೆ ಎಳೆದಿದ್ರು. ಗುರುವಾರ ಈ ಸಂಬಂಧ ಟಿವಿ9 ವರದಿ ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತ ಜಿಲ್ಲಾಡಳಿತ ಖುದ್ದು ಜಿಲ್ಲಾಧಿಕಾರಿ ಹಾಗೂ ನ್ಯಾಯಾಧೀಶರು ಗ್ರಾಮಸ್ಥರಿಗೆ ಕ್ಲಾಸ್ ತೆಗೆದುಕೊಂಡಿದ್ರು. ನೀವು ಬಹಿಷ್ಕಾರ ಮಾಡ್ಬಿಟ್ರೆ ಎಷ್ಟು ನೋವಾಗುತ್ತೆ ಒಬ್ಬ ಮನುಷ್ಯನಿಗೆ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಊರಿನ ಹಿರಿಯರೆಲ್ಲ ಬಂದಿದ್ದೀರಾ? ಅರ್ಧ ಕಳ್ಳಿಯವರು ಬಂದಿದ್ದಾರಾ? ಮರ್ಯಾದೆ ಇದೆಯಾ ಎಲ್ಲರಿಗೂ? ಮಾನ ಮರ್ಯಾದೆ ಇದ್ರೆ ತಿಳ್ಕೊಳ್ಳಿ. ಈ ರೀತಿ ಮಾಡಿದರೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂಬ ಎಚ್ಚರಿಕೆ ಸಂದೇಶವನ್ನ ಜಿಲ್ಲಾಧಿಕಾರಿಗಳು ನೀಡಿದ್ದಾರೆ. ಟಿವಿ9 ವರದಿಯಿಂದ 2 ಕುಟುಂಬಗಳಿಗೆ ಬಹಿಷ್ಕಾರದ ಬರೆಯಿಂದ ಮುಕ್ತಿ ಸಿಕ್ಕಿದೆ. ಸೂರಜ್ ಪ್ರಸಾದ್, ಟಿವಿ9, ಚಾಮರಾಜನಗರ.